ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಳ್ಳಿ, ಒಂದು ವಿಷಯ ಅಂತೂ ಗ್ಯಾರಂಟಿ. ಕೆಲವು ಪ್ರಶ್ನೆಗಳು ಮತ್ತೆ 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 ಬರ್ತಾನೇ ಇರ್ತವೆ ಅಲ್ವಾ? ಹಾಗಾದ್ರೆ ಇವತ್ತು ಆ ರಿಪೀಟ್ ಆಗೋ ಪ್ರಶ್ನೆಗಳ ಹಿಂದಿನ ಅಸಲಿ ಕಾನ್ಸೆಪ್ಟ್ ಏನು ಅಂತ ನೋಡೋಣ. ಇದು ತಯಾರಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಮೊದಲ ಪ್ರಶ್ನೆನೇ ಇದು. ಯಾಕೆ ಹೀಗಾಗುತ್ತೆ? ಯಾಕೆ ಕೆಲವು ಪ್ರಶ್ನೆಗಳು ಪ್ರತಿ ವರ್ಷ ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಕಾಣಿಸ್ಕೊಳ್ತವೆ? ಇದರ ಹಿಂದಿನ ಲಾಜಿಕ್ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಓದು ಸುಲಭ ಆಗುತ್ತಲ್ವಾ? ಸರಿ, ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಂದು 4 ಭಾಗಗಳಾಗಿ ನೋಡೋಣ. ಮೊದಲಿಗೆ ನಮ್ಮ ನಾಯಕರು, ಆಮೇಲೆ ರಾಷ್ಟ್ರದ ಚಿಹ್ನೆಗಳು ಮತ್ತೆ ಘೋಷಣೆಗಳು, ಮೂರನೆಯದಾಗಿ ಪಕ್ಷಗಳು ಮತ್ತು ಅವುಗಳ ತತ್ವಗಳು, ಮತ್ತು ಕೊನೆಯಲ್ಲಿ ವಿಶ್ವ ಮಟ್ಟದಲ್ಲಿ ಭಾರತದ ಸ್ಥಾನಮಾನ. ಈ ರೀತಿ ನೋಡಿದ್ರಾಗ ಎಲ್ಲೋ ಬಿದ್ದಿರೋ ಪ್ರಶ್ನೆಗಳೆಲ್ಲ ಒಂದು ಕಥೆ ಥರ ನೆನಪಲ್ಲಿ ಉಳಿಯುತ್ತೆ. ಮೊದಲನೇ ಭಾಗಕ್ಕೆ ಹೋಗೋಣ. ಹೊಸ ಯುಗದ ಉದಯ, ದೂರದೃಷ್ಟಿಯ ನಾಯಕರು ಅಂದ್ರೆ ಆಧುನಿಕ ಭಾರತಕ್ಕೆ ಬುನಾದಿ ಹಾಕಿದ ಆ ಮಹಾನ್ ಚೇತನಗಳ ಬಗ್ಗೆ ಮಾತಾಡೋಣ. ಪರೀಕ್ಷೆಯಲ್ಲಿ ಇವರ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಮೊದಲಿಗೆ ಬರೋದು ರಾಜಾರಾಮ್ ಮೋಹನ್ ರಾಯ್. ಇವರನ್ನ ಆಧುನಿಕ ಭಾರತದ ರೂವಾರಿಗಳಲ್ಲಿ ಒಬ್ರು ಅಂತಲೇ ಕರೀತಾರೆ. ಯಾಕಂದ್ರೆ ಸತಿ ಪದ್ಧತಿಯಂತಹ ಅನಿಷ್ಟಗಳ ವಿರುದ್ಧ ಹೋರಾಡಿದ್ರು, ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದ್ರು, ಮತ್ತೆ ಆಧುನಿಕ ಶಿಕ್ಷಣ ಬೇಕೇ ಬೇಕು ಅಂತ ಪ್ರತಿಪಾದಿಸಿದ್ರು. ಇದೇ ಕಾರಣಕ್ಕೆ ಇವರಿಗೆ ಒಂದು ದೊಡ್ಡ ಬಿರುದು ಕೂಡ ಇದೆ. ನೋಡಿ, ಈಗ ತಾನೇ ನಾವು ಮಾತಾಡಿದ ವಿಷಯದ ಮೇಲೆ ನೇರವಾದ ಪ್ರಶ್ನೆ. ಭಾರತೀಯ ಪುನರುಜ್ಜೀವನದ ಪಿತಾಮಹ ಯಾರು? ಈ ಒಂದೇ ಒಂದು ಪ್ರಶ್ನೆ ನೀವೇ ನೋಡಿ. PSI KSISF 2016, DSI 2017, PSI 2019, PSI HK 2015 ಹೀಗೆ ಕನಿಷ್ಠ 4 ಸಾರಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿದೆ. ಇದರಿಂದ ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗತ್ತೆ. ಮುಂದಿನ ಮಹಾನ್ ನಾಯಕ ಸರ್ದಾರ್ ವಲ್ಲಭಭಾಯ್ ಪಟೇಲ್. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತ ಅಂದ್ರೆ ಒಂದೇ ದೇಶ ಆಗಿರ್ಲಿಲ್ಲ. 100 ಸಣ್ಣ ಪುಟ್ಟ ಸಂಸ್ಥಾನಗಳು. ಇವೆಲ್ಲವನ್ನು ಒಟ್ಟುಗೂಡಿಸಿ ಇವತ್ತಿನ ಭಾರತವನ್ನ ಕಟ್ಟೋಕೆ ಕಾರಣರಾದವರೇ ಪಟೇಲರು. ಅವರ ಆ ಧೈರ್ಯ, ಆ ದೃಢ ನಿಲುವೆ ಅವರಿಗೊಂದು ಸ್ಪೆಷಲ್ ಹೆಸರು ತಂದ್ಕೊಟ್ಟಿತು. ನೋಡಿ, ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಈ ಪ್ರಶ್ನೆ ಎಷ್ಟು ಸಾರಿ ಬಂದಿದೆ ಅಂತ ನೀವೇ ಲೆಕ್ಕ ಹಾಕಿ. PSI KSRP, PC KSRP, CPC NHK 2017, 18, 19, 20 ಸತತವಾಗಿ ಈ ಪ್ರಶ್ನೆ ಕೇಳಲಾಗಿದೆ. ಅಂದ್ರೆ ಇದು ಮಸ್ಟ್ ನೋ ಫ್ಯಾಕ್ಟ್. ಈಗ ಸರೋಜಿನಿ ನಾಯ್ಡು ಅವರ ಬಗ್ಗೆ ಮಾತಾಡೋಣ. ಇವರಲ್ಲಿ 2 ಅದ್ಭುತ ಪ್ರತಿಭೆಗಳಿತ್ತು. ಒಂದು, ಇವರು ಗಪ್ಪ ಕವಯಿತ್ರಿ. ಇನ್ನೊಂದು, ಅಷ್ಟೇ ದೊಡ್ಡ ರಾಜಕೀಯ ಕಾರ್ಯಕರ್ತೆ. ಈ ಎರಡೂ ವಿಷಯಗಳ ಮೇಲೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿವೆ. ಅವರ ಕವಿತೆಗಳಿಗೆ ಭಾರತದ ಕೋಗಿಲೆ ಅಂತ ಹೆಸರು ಬಂದ್ರೆ, ಅವರ ಸಮಾಜ ಸೇವೆಗೆ ಬ್ರಿಟಿಷ್ರಿಂದ ಒಂದು ದೊಡ್ಡ ಗೌರವವೂ ಸಿಕ್ಕಿತ್ತು. ಹೌದು, ಭಾರತದ ಕೋಗಿಲೆ ಯಾರು ಅನ್ನೋ ಪ್ರಶ್ನೆ PC KSRP 2016 ಮತ್ತೆ PC KSISF 2017ರಲ್ಲಿ ಬಂದಿದೆ. ಅಷ್ಟೇ ಅಲ್ಲ, RSI 2015ರ ಪರೀಕ್ಷೆಯಲ್ಲಿ ಕೈಸರ್-ಇ-ಹಿಂದ್ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳುವ ಮೂಲಕ ಅವರ ಇನ್ನೊಂದು ಮುಖವನ್ನ, ಅಂದ್ರೆ ಅವರ ಸಮಾಜ ಸೇವೆಯನ್ನ ಪರೀಕ್ಷೆ ಮಾಡಿದ್ದಾರೆ. ಸರಿ, ಈಗ ನಮ್ಮ 2ನೇ ಭಾಗಕ್ಕೆ ಹೋಗೋಣ. ರಾಷ್ಟ್ರದ ಧ್ವನಿ, ಚಿಹ್ನೆಗಳು ಮತ್ತು ಘೋಷಣೆಗಳು. ಇಡೀ ದೇಶವನ್ನೇ ಹುರಿದುಂಬಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದ ಆ ಸಿಂಬಲ್ಸ್ ಮತ್ತೆ ಸ್ಲೋಗನ್ಸ್ ಬಗ್ಗೆ ನೋಡೋಣ. ಭಾರತದ ಮೊದಲ ಇಂಗ್ಲಿಷ್ ನ್ಯೂಸ್ ಪೇಪರ್ ಯಾವುದು? ಉತ್ತರ ತುಂಬಾ ಸಿಂಪಲ್, ದಿ ಬೆಂಗಾಲ್ ಗೆಜೆಟ್. 1780ರಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಇದನ್ನ ಶುರು ಮಾಡಿದ್ರು. ಇದು ತುಂಬಾ ಬೇಸಿಕ್ GK ಕ್ವೆಶ್ಚನು. ಆದ್ರೆ ನೋಡಿ, RSI K 2015 ಮತ್ತು PC ವೈರ್ಲೆಸ್ 2010 ಎರಡರಲ್ಲೂ ಇದನ್ನ ಕೇಳಿದ್ದಾರೆ. ನಮ್ಮ ರಾಷ್ಟ್ರಗೀತೆ ಜನ ಗಣ ಮನ, ಈ ಸಾಲುಗಳನ್ನ ಕೇಳಿದ್ರೇನೆ ಮೈ ರೋಮಾಂಚನ ಆಗುತ್ತೆ ಅಲ್ವಾ? ಆದ್ರೆ ಪರೀಕ್ಷೆ ದೃಷ್ಟಿಯಿಂದ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಬಹಳ ಮುಖ್ಯ. ಹೌದು, ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದ್ದು ರವೀಂದ್ರನಾಥ್ ಠಾಗೋರ್ ಅವರು. ಈ ಪ್ರಶ್ನೆ ನೋಡಿ, CPC 2014, PC ಕಾರಂಡಾರ್ HK 2017 ಮತ್ತೆ PC ಕಾರಂಡಾರ್ HK and NHK 2019 3 ಸಾರಿ ರಿಪೀಟ್ ಆಗಿದೆ. ಇದು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಗೊತ್ತಿರಲೇಬೇಕಾದ ವಿಷಯ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ಅದನ್ನು ನಾನು ಪಡೆದೇ ತೀರುತ್ತೇನೆ. ಎಂಥ ಪವರ್ಫುಲ್ ಮಾತು ಅಲ್ವಾ? ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಕಿಚ್ಚು ಹಚ್ಚಿದ ಈ ಘೋಷಣೆಯನ್ನ ಕೊಟ್ಟಿದ್ದು ಬಾಲ ಗಂಗಾಧರ ತಿಲಕ್. PC KSISF 2012 ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಯಲ್ಲಿ ಇದು ಸರಿಯಾದ ಉತ್ತರವಾಗಿತ್ತು. ಸರಿ, ಈಗ 3ನೇ ಭಾಗಕ್ಕೆ ಬಂದ್ಬಿಟ್ಟಿದ್ದೇವೆ. ರಾಷ್ಟ್ರ ನಿರ್ಮಾಣದ ನೀಲನಕ್ಷೆಗಳು, ಪಕ್ಷಗಳು ಮತ್ತು ತತ್ವಗಳು.
ಅಂದ್ರೆ ಭಾರತದ ರಾಜಕೀಯ ಮತ್ತು ಸೈದ್ಧಾಂತಿಕ ಚಿಂತನೆಗಳನ್ನ ರೂಪಿಸಿದ ಪಕ್ಷಗಳು, ನಾಯಕರು ಮತ್ತು ಅವರ ಬರಹಗಳ ಬಗ್ಗೆ ನೋಡೋಣ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಒಂದೇ ಪ್ರಶ್ನೆಯಲ್ಲಿ ನಿಮ್ಮ 4-5 ವಿಷಯಗಳ ಜ್ಞಾನವನ್ನ ಟೆಸ್ಟ್ ಮಾಡ್ತಾರೆ. ಉದಾಹರಣೆಗೆ PSI ವೈರ್ಲೆಸ್ 2014ರಲ್ಲಿ ಬಂದಿದ್ದ ಈ ಪ್ರಶ್ನೆ ನೋಡಿ. ಭಾರತದ ಕಮ್ಯುನಿಸ್ಟ್ ಪಕ್ಷ ಅಂದ್ರೆ PC ಜೋಶಿ, ಸಮಾಜವಾದಿ ಪಕ್ಷಕ್ಕೆ ರಾಮ್ ಮನೋಹರ್ ಲೋಹಿಯಾ, ಸ್ವರಾಜ್ಯ ಪಕ್ಷಕ್ಕೆ CR ದಾಸ್ ಮತ್ತು ಹಿಂದೂ ಮಹಾಸಭಾಕ್ಕೆ VD ಸಾವರ್ಕರ್. ಈ ಜೋಡಿಗಳು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಮ್ಯಾಚಿಂಗ್ ಪ್ರಶ್ನೆ. ಇದು FDA 2005ರಿಂದ. ಲೇಖಕರು ಮತ್ತು ಅವರ ಪುಸ್ತಕಗಳು: ಜವಾಹರ್ಲಾಲ್ ನೆಹರು ಬರೆದಿದ್ದು ಡಿಸ್ಕವರಿ ಆಫ್ ಇಂಡಿಯಾ, ಗಾಂಧೀಜಿಯವರದ್ದು ಹಿಂದ್ ಸ್ವರಾಜ್, BR ಅಂಬೇಡ್ಕರ್ ಅವರದ್ದು ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಮತ್ತು EMS ನಂಬೂದ್ರಿಪಾಡ್ ಬರೆದಿದ್ದು ದಿ ಮಹಾತ್ಮ ಆಂಡ್ ದಿ ಇಸಮ್. ಇವೆಲ್ಲ ಭಾರತದ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಪುಸ್ತಕಗಳು, ಸೊ ಲೇಖಕರ ಹೆಸರು ನೆನ್ಪಿಟ್ಕೊಳ್ಳೋದು ಅತ್ಯಗತ್ಯ. ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ವಿಶ್ವ ಮಟ್ಟದಲ್ಲಿ ಭಾರತ, ಜಾಗತಿಕ ಅರಿವು. ನೋಡಿ, ಪರೀಕ್ಷೆ ಪಾಸ್ ಮಾಡ್ಬೇಕಂದ್ರೆ ಬರೀ ನಮ್ಮ ದೇಶದ ಇತಿಹಾಸ ಗೊತ್ತಿದ್ರೆ ಸಾಲದು, ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆನೂ ಗಮನ ಇರ್ಬೇಕು. ಹೌದು, ಇತಿಹಾಸದ ಜೊತೆಗೆ ಅಂತಾರಾಷ್ಟ್ರೀಯ ಸಾಮಾನ್ಯ ಜ್ಞಾನ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಪರೀಕ್ಷೆಗಳಲ್ಲಿ ಪ್ರಚಲಿತ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತವೆ. ಬನ್ನಿ ಕೆಲವು ಉದಾಹರಣೆಗಳನ್ನು ನೋಡೋಣ. ಉದಾಹರಣೆಗೆ ಬ್ರೆಕ್ಸಿಟ್. ಇದು ಕಳೆದ ದಶಕದ ದೊಡ್ಡ ಗ್ಲೋಬಲ್ ಈವೆಂಟ್ಗಳಲ್ಲಿ ಒಂದು. 2016ರಲ್ಲಿ ಯುರೋಪಿಯನ್ ಯೂನಿಯನ್ನಿಂದ ಹೊರಗೆ ಬರಲು ವೋಟ್ ಮಾಡಿದ ದೇಶ ಯಾವುದು? ಉತ್ತರ ಬ್ರಿಟನ್. ಈ ಪ್ರಶ್ನೆಯನ್ನ PSI HK 2016ರ ಪರೀಕ್ಷೆಯಲ್ಲಿ ಕೇಳಿದ್ರು. ಕೇವಲ ರಾಜಕೀಯ ಮಾತ್ರ ಅಲ್ಲ, ಬೇರೆ ಬೇರೆ ವಿಷಯಗಳ ಬಗ್ಗೆನೂ ಕೇಳ್ತಾರೆ. ನೋಡಿ, ಜಾಂಬಿಯಾ ಮತ್ತು ಜಿಂಬಾಬ್ವೆಯ ಹಳೆಯ ಹೆಸರು ರೊಡೇಷಿಯಾ ಅಂತ. ಥೈಲ್ಯಾಂಡ್ ಯಾವತ್ತೂ ಯಾರ ಆಳ್ವಿಕೆಗೂ ಒಳಪಡದ ಏಷ್ಯಾದ ಕೆಲವೇ ದೇಶಗಳಲ್ಲಿ ಒಂದು. ಇನ್ನು ಸ್ಪೋರ್ಟ್ಸ್ ಬಗ್ಗೆ ಬಂದ್ರೆ ಫ್ರೆಂಚ್ ಓಪನ್ ವಿನ್ನರ್ ಯಾರು ಅನ್ನೋ ತರದ ಪ್ರಶ್ನೆಗಳು ಕಾಮನ್. ಭಾರತದ ವಿದೇಶಾಂಗ ನೀತಿ, ನಮ್ಮ ರಾಜತಾಂತ್ರಿಕ ಸಂಬಂಧಗಳ ಬಗ್ಗೆನೂ ಗಮನ ಇರಬೇಕು. 2016ರಲ್ಲಿ ನಡೆದ ಭಾರತ ಯುರೋಪಿಯನ್ ಯೂನಿಯನ್ ಶೃಂಗಸಭೆ ಎಲ್ಲಿ ನಡೀತು ಅಂತ ಕೇಳಿದರೆ ಉತ್ತರ ಬ್ರೆಜಿಲ್ಸ್. ಇದು ನಮ್ಮ ಜಾಗತಿಕ ಪಾತ್ರದ ಬಗ್ಗೆ ಇರುವ ಅರಿವನ್ನು ಟೆಸ್ಟ್ ಮಾಡುತ್ತೆ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ನಾವು ಇವತ್ತು ಚರ್ಚೆ ಮಾಡಿದ ಕೆಲವು ಬೇಸಿಕ್ ಕಾನ್ಸೆಪ್ಟ್ಸ್ಗಳಿಂದ 25ಕ್ಕೂ ಹೆಚ್ಚು ಬಾರಿ 15ಕ್ಕೂ ಹೆಚ್ಚು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಇದು ತೋರ್ಸೋದೇನು ಅಂದ್ರೆ, ಕಷ್ಟಪಟ್ಟು ಓದೋದಿಕ್ಕಿಂತ ಸ್ಮಾರ್ಟ್ ಆಗಿ ಓದೋದು ಎಷ್ಟು ಮುಖ್ಯ ಅಂತ. ಹಾಗಾದ್ರೆ ನಾವು ಕೇವಲ ಕಷ್ಟಪಟ್ಟು ಓದೋದ್ರ ಬದಲು ಜಾಣ್ಮೆಯಿಂದ ಅಧ್ಯಯನ ಮಾಡಲು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ತರಹದ ಬೇರೆ ಯಾವ ಪ್ಯಾಟರ್ನ್ಗಳನ್ನ ನಾವು ಕಂಡುಹಿಡಿಯಬಹುದು? ಇದೇ ವಿಧಾನವನ್ನ ನಿಮ್ಮ ಓದಿಗೆ ಅಳವಡಿಸಿಕೊಂಡ್ರೆ ನಿಮ್ಮ ತಯಾರಿ ಖಂಡಿತವಾಗಿಯೂ ಒಂದು ಹೊಸ ದಿಕ್ಕನ್ನ ಪಡೆದುಕೊಳ್ಳುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.